ಪ್ರಿಯ ಶಿಷ್ಯರಾದ ಶ್ರೀ ರಾಘವೇಂದ್ರ ತೀರ್ಥರು ವೇದಾಂತ ವಿದ್ಯಾ ಸಾಮ್ರಾಜ್ಯದ ನೂತನ ಯತಿಗಳಾಗಿ ಪೀಠಾಲಂಕರಿಸಿದ್ದಾರೆ. ಅವರನ್ನು ಶ್ರೀ ಮೂಲರಾಮ ಆಶೀರ್ವದಿಸಲಿ. ಜಗತ್ತಿನ ಕಲ್ಯಾಣವು ಅವರ ಅಮೃತ ಹಸ್ತದಿಂದ ನಡೆಯಲಿ. ಅವರು ಸಕಲ ಅಕ್ಷಯ ಸಿರಿ ಸಂಪತ್ತುಗಳಿಂದ ಮಂಗಳಪ್ರದರಾಗಿ ಜಗತ್ತಿನ ಹಿತದಲ್ಲಿ ಆಸಕ್ತರಾಗಿ ನಮ್ಮ ಪರಮ ಪೂಜ್ಯ ಗುರುಪಾದಂಗಳವರಾದ ಶ್ರೀ ವಿಜಯೇಂದ್ರ ತೀರ್ಥರಂತೆ ವೇದಾಂತ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ನವದೆತ್ತರಕ್ಕೆ ಹಾರಿಸಲೆಂದು ಹಾರೈಸುತ್ತೇವೆ. ಶ್ರೀ ವರಕುಮಾರರೇ, ಈ ವೇದಾಂತ ಸಾಮ್ರಾಜ್ಯದ ಪಾಲನೆ ನಿರಂತರವಾಗಿ ನಡೆಯುತ್ತಿರುತ್ತದೆ. ಈಗ ನಾವು ನಿಮಗೆ ಪೀಠವನ್ನು ವಹಿಸಿಕೊಟ್ಟಿರುವ ಹಾಗೆ ಮುಂದೊಂದು ದಿನ ಸಂದರ್ಭ ಬಂದಾಗ ಈ ಮಹಾಪೀಠಕ್ಕೆ ಅರ್ಹರು ಯೋಗ್ಯರಿಗೆ ಪೀಠವನ್ನು ವಹಿಸಿಕೊಟ್ಟು ಪೀಠದ ಪರಿಪಾಲನೆ ಮಾಡಬೇಕು. ರಘುನಾಥ ಭೂಪಾಲರೇ, ನಮ್ಮ ಯತಿವರೇಣ್ಯರ ಪಟ್ಟಾಭಿಷೇಕದ ಕಾರ್ಯಕ್ರಮವನ್ನು ನ ಭೂತೋ ನ ಭವಿಷ್ಯತಿ ಎಂಬಂತೆ ನಡೆಸಿಕೊಟ್ಟಿರಿ. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಇದು ನಮಗೆ ಒದಗಿ ಬಂದ ಸೌಭಾಗ್ಯ ಗುರುದೇವ. ನೂತನ ಯತಿವರ್ಯರನ್ನು ಕಣ್ತುಂಬಿಕೊಳ್ಳುವ ಅದೃಷ್ಟ ನಮಗೆ ದಯಪಾಲಿಸಿದ್ದು ನಿಮ್ಮ ದೊಡ್ಡತನ ಗುರುಗಳೇ. ಇದೇ ಸಂದರ್ಭದಲ್ಲಿ ನಮ್ಮದೊಂದು ಕೋರಿಕೆ ಇದೆ. ಹೇಳಿ ಭೂಪಾಲರೇ, ಸಂಕೋಚವೇಕೆ? ಯುದ್ಧದ ಆತಂಕ, ಪ್ರಕೃತಿಯ ವಿಕೋಪ, ಜನರ ಅಂತಃಕಲಹ, ಆಕ್ರಂದನ, ಅರಮನೆಯ ಸಂಚು ಒಳಸಂಚುಗಳಿಂದ ನಮಗೆ ನೆಮ್ಮದಿಯೇ ಇಲ್ಲದಂತಾಗಿದೆ. ಆಧ್ಯಾತ್ಮದ ಒಲವು ಅತಿಯಾಗಿ ಕಾಡುತ್ತಿದೆ. ದಯಮಾಡಿ ನಮಗೆ ದೀಕ್ಷೆ ನೀಡಿ ತಮ್ಮ ಶಿಷ್ಯರಾಗಿ ಮಾಡಿಕೊಂಡರೆ ಆಡಳಿತವನ್ನು ಅನ್ಯರಿಗೆ ಒಪ್ಪಿಸಿ ಉಳಿದ ದಿನಗಳನ್ನು ಪ್ರಶಾಂತವಾಗಿ ಕಳೆಯಬೇಕು ಎಂದುಕೊಂಡಿದ್ದೇವೆ. ಗುರುಗಳು ಆಶೀರ್ವದಿಸಬೇಕು. ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯಾಕರ್ತಾರಮವ್ಯಯಂ. ಹೆಸರಿಗಷ್ಟೇ ಭೋಗೇಂದ್ರ. ನನ್ನ ಜೀವನದಲ್ಲಿ ಭೋಗಾನೂ ಇಲ್ಲ, ವೈಭೋಗಾನೂ ಇಲ್ಲ. ಇವನು ವೈಭವನ ನನ್ನ ಕಣ್ಣಲ್ಲಿ ನೋಡಕ್ಕಾಗ್ತಾ ಇಲ್ಲ. ಹೆಂಡತಿ ಬಿಟ್ಟವನ್ಗೆ ರಾಜಮರ್ಯಾದೆ, ಮದುವೆನೇ ಆಗದೆ ಅಖಂಡ ಬ್ರಹ್ಮಚಾರಿ ಆಗಿರೋ ನನಗೆ ತೆಂಗಿನಕಾಯಿ ಚಿಪ್ಪು. ಇದು ಯಾವ ನ್ಯಾಯ ಗೋವಿಂದ? ಶಾಂತಿ ಆಚಾರ್ಯರೇ, ಶಾಂತಿ. ತಾಳಿದವನು ಬಾಳಿಯಾನು, ನಿಧಾನವೇ ಪ್ರಧಾನ. ಹೌದೌದು, ಎಣ್ಣೆ ಮುಗಿಯೋಕ್ ಮುಂಚೆ ದೀಪ ಪ್ರಜ್ವಲಿಸೋದು ಪ್ರಕೃತಿಯ ನಿಯಮ ಗುರುಗಳೇ. ನೀವು ಹೆಣೆದಿರೋ ಬಲೆ ನೋಡಿದ್ರೆ ವೆಂಕಟನಾಥನ ಈ ಸಂಭ್ರಮ ಅವಮಾನವಾಗಿ ಬದಲಾಗೋದಿಕ್ಕೆ ತುಂಬಾ ದಿನಗಳಿಲ್ಲ ಆಚಾರ್ಯರೇ. ನೀವು ಹೆಣೆದಿರೋ ಬಲೆ ನೋಡಿದ್ರೆ ವೆಂಕಟನಾಥನ ಈ ಸಂಭ್ರಮ ಅವಮಾನವಾಗಿ ಬದಲಾಗೋದಿಕ್ಕೆ ತುಂಬಾ ದಿನಗಳು ಕಾಯ್ಬೇಕಾಗಿಲ್ಲ ಆಚಾರ್ಯರೇ. ಕುಂಭಕೋಣಕ್ಕೆ ಹೋದ ತಕ್ಷಣ ನಿಮ್ಮ ಮನೆ ಹಾಳು ಉಪಾಯನ ಚಾಲು ಮಾಡಿಬಿಡಿ. ಆಗ ಎಲ್ಲ ತಿರ್ಗಾ ಮುರುಗ ಆಗ್ಬಿಡುತ್ತೆ. ಏನೇ ಆಗ್ಲಿ ನಮ್ಮ ಗುರುಗಳು ಹೀಗ್ ಮಾಡಬಾರ್ದಾಗಿತ್ತು ಗೋವಿಂದ. ಕಣ್ಣು ಮುಂದೆನೆ ಇದ್ದ ಈ ಅಖಂಡ ಬ್ರಹ್ಮಚಾರಿನ ಬಿಟ್ಟು ಎಲ್ಲೋ ಇದ್ದ ಸಂಸಾರಿನ ಕರ್ಕೊಬಂದು ಪಟ್ಟ ಕಟ್ಟೋದಕ್ಕೆ ಹೊರಟಿದಾರಲ್ಲ, ಆ ದೃಶ್ಯ ನೋಡ್ತಾ ಇದ್ರೆ ನಕಶಿಕಾಂತ ಉರಿದೋಗುತ್ತೆ. ಆದಷ್ಟು ಬೇಗ ಈ ಊರಿನ ತಣ್ಣಗ್ ಮಾಡ್ಕೊಳ್ಳೋದಕ್ಕೆ ನಾನು ಅನ್ಕೊಂಡಿದ್ದನ್ನ ಮಾಡಲೇಬೇಕು. ಅವರು ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಲುಕಿ ಕರ್ಮಾನುಸಾರ ತಿರುಗುತ್ತಲೇ ಇರುತ್ತಾರೆ. ಸ್ವರ್ಗ, ನರಕ, ಮೋಕ್ಷ ಇವೆಲ್ಲವೂ ಅವರವರ ಕರ್ಮಾನುಸಾರ ನಿರ್ಧಾರವಾಗುತ್ತದೆ. ಆದರೆ ಕಾರಣ ಜನ್ಮಗಳು ಹಾಗಲ್ಲ. ನಿರ್ದಿಷ್ಟ ಕಾರಣಗಳಿಗಾಗಿ ಜನ್ಮ ತಾಳಿ ಕಾರಣಗಳು ಮುಗಿದಾಗ ದೇಹವನ್ನು ತ್ಯಜಿಸಿ ಮೂಲ ರೂಪಗಳಿಗೆ ಹಿಂದಿರುಗುವುದು. ನಿನ್ನದು ಕರ್ಮಜನ್ಮವಲ್ಲ, ಕಾರಣ ಜನ್ಮ. ನೀನು ಜನಿಸಿರುವುದು
ಲೋಕೋದ್ಧಾರದ ಕಾರಣಕ್ಕಾಗಿಯೇ ಹೊರತು ಮೋಹದ ಬಲೆಯಲ್ಲಿ ಸಿಲುಕಿ ನಿಂತ ನೀರಾಗುವುದಕ್ಕಲ್ಲ. ನಿನಗೆ ಜನ್ಮ ನೀಡಿದವರು, ಒಡ ಹುಟ್ಟಿದವರು, ಕೈ ಹಿಡಿದವರು, ಒಡನಾಡಿಯಾಗಿ ಇದ್ದವರೆಲ್ಲ ಕಲ್ಲನ್ನು ಸಾಣೆ ಹಿಡಿದು ವಜ್ರವನ್ನಾಗಿಸುವ ಕಾರ್ಮಿಕರಂತೆ. ಅವರವರ ಕೆಲಸ ಅವರವರು ನಿಷ್ಠೆಯಿಂದ ಮಾಡಿದ್ದಾರೆ. ಆ ನಿಷ್ಠೆಗೆ ಸಲ್ಲಬೇಕಾದ ಪ್ರತಿಫಲವು ಪುಣ್ಯದ ರೂಪದಲ್ಲಿ ಅವರ ಜನ್ಮ ಜಾತಕಕ್ಕೆ ಸೇರಿದೆ. ಆ ಬಗ್ಗೆ ನೀನು ಚಿಂತಿಸಬೇಕಾದ ಅಗತ್ಯವಿಲ್ಲ. ಏಕೆಂದರೆ ನೀನು ಬಂದಿರುವ ಕಾರಣ ಲೋಕ ಕಲ್ಯಾಣ. ಕೋಟ್ಯಾಂತರ ಜನ, ನೊಂದವರು, ಬಡವರು, ಅಸಹಾಯಕರು ನಿನ್ನ ಸೇವೆಗಾಗಿ ಕಾಯುತ್ತಿದ್ದಾರೆ. ಅವರನ್ನು ಉದ್ಧರಿಸುವತ್ತ ನಿನ್ನ ಗಮನವಿರಬೇಕು. सरस्वती सरस्वती ಧನ್ಯ ತಾಯಿ, ನಾನು ಧನ್ಯ. ನನ್ನ ಜನ್ಮ ಕಾರಣವನ್ನು ತಿಳಿಸಿ ನನ್ನ ಮನಸ್ಸಿನಲ್ಲಿದ್ದ ಅಂಧಕಾರವನ್ನು ತರಿದು ಹಾಕಿದೆ. ನನ್ನ ಕರ್ತವ್ಯವನ್ನು ಜಾಗೃತಗೊಳಿಸಿದ ನಿನಗೆ ನಮೋ ನಮಃ. ಇಷ್ಟಾರ್ಥ ಸಿದ್ಧಿರಸ್ತು.